ತಮಿಳುನಾಡು ವಿಧಾನಸೌಧದಲ್ಲಿ ಸ್ಟಾಲಿನ್ ಕಚೇರಿ ಖಾಲಿ. ಸ್ಟಾಲಿನ್ ಫೋಟೋ, ಕಾಗದ ಪತ್ರಗಳು, ಕಡತಗಳು ತೆರವು. ಸಿಎಂ ಕಚೇರಿಯನ್ನ ಖಾಲಿ ಮಾಡ್ತಾ ಇರುವಂತ ಸಚಿವಾಲಯದ ಸಿಬ್ಬಂದಿ ಇಂಥದ್ದೊಂದು ದಿನ ಬರುತ್ತೆ ಅಂತ ಹೇಳಿ ಒಂದು ಸಣ್ಣ ನಿರೀಕ್ಷೆಯನ್ನು ಸಹ ಇಟ್ಕೊಂಡಿರಲಿಲ್ಲ. ಎಡಿಎಂಕೆ ಬರಲ್ಲ, ನಾವೇ ಯಾವಾಗ್ಲೂ ಅಂತ ಹೇಳಿ ಬಹಳ ನಿರೀಕ್ಷೆನೆ ಇಟ್ಕೊಂಡಿದ್ರು. ಟಿವಿಕೆನಂತೂ ಬಿಟ್ಟಿದ್ರು, ಮಾತೇ ಆಡಂಗಿರ್ಲಿಲ್ಲ. ಯಾಕಂತ ಹೇಳಿದ್ರೆ ವಿಜಯ್ ಅವರು ಯಾವಾಗ ರಾಜಕೀಯ ರ್ಯಾಲಿಯನ್ನ ಶುರು ಮಾಡ್ತಾರೋ ಕಾಲ್ ತುಳಿತಾ ಆಯ್ತು, ಅಲ್ಲಿ ಇಲ್ಲಿ ಹೆಂಗೋ ಅವರವರಿಗೆ ಒಂದು ಹೊಡೆತ ಬೀಳುತ್ತೆ, ಇವರಂತೂ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಪ್ರಚಾರ ಮಾಡಿದ್ದು. ಹೆಂಗೂ ಜನ ನಮ್ಮನ್ನ ಕೈ ಬಿಡೋದಿಲ್ಲ ಅಂತ ಹೇಳಿ ಸಾಕಷ್ಟು ನಿರೀಕ್ಷೆನೆ ಇಟ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಕಮಲ್ ಹಾಸನ್ ಆಗಿರ್ಬೋದು, ರಜನಿಕಾಂತ್ ಆಗಿರ್ಬೋದು, ಅವ್ರ ಮೇಲ್ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ. ವಿಜಯ್ ಕೂಡ ಹಂಗೆ ಅಂತ ಹೇಳಿ ಅಂದ್ಕೊಂಡಿದ್ರು. ಎಲ್ಲೋ ಒಂದು ಕಡೆ ಮತದಾರ ಪ್ರಭುಗಳು ವಿಜಯ್ನ ಕೈ ಬಿಡ್ಲಿಲ್ಲ, ಎಲ್ಲೋ ನಿರೀಕ್ಷೆನ ಮಾಡಿರ್ಲಿಲ್ಲ. ಈಗ ಕಚೇರಿಯಲ್ಲಿದ್ದಂಥ ಎಲ್ಲ ವಸ್ತುಗಳನ್ನ, ಕಡತಗಳಾಗಿರ್ಬೋದು, ಪೇಪರ್ಗಳಾಗಿರ್ಬೋದು, ಏನೇನಿತ್ತು ಅದೆಲ್ಲವನ್ನು ಸಹ ಖಾಲಿ ಮಾಡ್ತಾ ಇದ್ದಾರೆ. ಇದನ್ನು ನೋಡೋದಕ್ಕೂ ಸಹ ಅವರಿಗೆ ಆಗ್ತಾ ಇರಲ್ಲ ಅಂತ ಅನ್ಸುತ್ತೆ, ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ. ಸಚಿವಾಲಯದ ಸಿಬ್ಬಂದಿ ಜೊತೆಗೆ ಸ್ಟಾಲಿನ್ ಅವರ ಸಚಿವರ ರಾಜೀನಾಮೆಗಳು ಅಂಗೀಕಾರ, ಜೊತೆಗೆ ರಾಜೀನಾಮೆಯನ್ನ ಅಂಗೀಕರಿಸಿದಂಥ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್. ನೋಡಿ, ಇಂಥದ್ದೊಂದು ದಿನ ಬರುತ್ತೆ, ಎಲ್ಲವನ್ನು ಖಾಲಿ ಮಾಡಬೇಕು, ರಾಜೀನಾಮೆ, ಆ ಮಾತುಗಳು ಕೇಳಿಸ್ಕೊಳ್ಳೋದಕ್ಕೂ ಸಹ ಅವರಿಗೆ ಆಗ್ತಾ ಇರಲಿಲ್ಲ. ಈಗ ಎಲ್ಲವನ್ನ ಸಹ ಬಿಟ್ಕೊಡ್ಬೇಕಾದಂಥ ಅನಿವಾರ್ಯತೆ ಬಂದ್ಬಿಟ್ಟಿದೆ. ಈಗ ವಿಜಯ್ ಯಾವ ರೀತಿಯಾಗಿ ಹೊಸದಾಗಿ ರಚನೆಯನ್ನ ಮಾಡ್ಕೊಳ್ತಾರೆ, ದೊಡ್ಡ ಪ್ರಶ್ನೆಯಾಗಿ ಉಳಿತಾ ಇರುವಂಥದ್ದು. ನೋಡ್ತಾ ಇರ್ಬೋದು, ಎಲ್ಲವನ್ನ ಸಹ ಖಾಲಿ ಮಾಡ್ತಾ ಇದ್ದಾರೆ. ರಾಜೀನಾಮೆಯನ್ನು ಅಂಗೀಕರಿಸಿದಂಥ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್. நல்லா இருக்கும்.